ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿವಸ ನಾವು 8ನೇ ತರಗತಿ ಸಮಾಜಶಾಸ್ತ್ರದ ಮೊದಲನೇ ಅಧ್ಯಾಯವಾಗಿರ್ತಕ್ಕಂಥ ಸಮಾಜಶಾಸ್ತ್ರ ಪರಿಚಯ ಈ ಒಂದು ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ಈ ಒಂದು ಅಧ್ಯಾಯದಲ್ಲಿ ನಾವು ಕೆಲವು ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ತಿಳ್ಕೊಳ್ತೇವೆ. ಸಮಾಜಶಾಸ್ತ್ರದ ಉಗಮ ಯಾವ ರೀತಿ ಆಯಿತು, ಅದರ ಅರ್ಥ, ಸ್ವರೂಪ, ವ್ಯಾಪ್ತಿ ಮತ್ತು ಮಹತ್ವದ ಬಗ್ಗೆ ತಿಳ್ಕೊಳ್ತೇವೆ. ಹಾಗೂ ಸಮಾಜಶಾಸ್ತ್ರ ಮತ್ತು ಇತರೆ ಸಮಾಜ ವಿಜ್ಞಾನಗಳ ನಡುವೆ ಯಾವ ರೀತಿ ಸಂಬಂಧವನ್ನು ಹೊಂದಿದೆ ಮತ್ತು ಅದರ ವ್ಯತ್ಯಾಸವೇನು ಅಂತೇಳಿ, ಆರಂಭಿಕ ವಿದೇಶಿ ಶಾಸ್ತ್ರಜ್ಞರಾಗಿರ್ತಕ್ಕಂಥ ಆಗಸ್ಟ್ ಕಾಮ್ಟೆ ಬಗ್ಗೆ, ಕಾರ್ಲ್ ಮಾರ್ಕ್ಸ್ ಬಗ್ಗೆ, ಎಮಿಲಿ ಡರ್ಕಿಮ್ ಬಗ್ಗೆ, ಮ್ಯಾಕ್ಸ್ ವೆಬರ್ ಬಗ್ಗೆ ತಿಳ್ಕೊಳ್ತೇವೆ. ಹಾಗೂ ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಜಿ ಎಸ್ ಘುರ್ರೆ, ಎಮ್ ಎನ್ ಶ್ರೀನಿವಾಸ್, ಸಿ ಪಾರ್ವತಮ್ಮ, ಇರಾವತಿ ಕರ್ವೆ, ಎ ಆರ್ ದೇಸಾಯಿ, ಇಷ್ಟು ವಿಚಾರಗಳನ್ನು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ತೀವಿ ಮಕ್ಕಳೇ. ಹಾಗಾದರೆ ಸಮಾಜಶಾಸ್ತ್ರದ ಉದಯ ಅಥವಾ ಉಗಮ ಯಾವ ರೀತಿ ಆಯಿತು ಅನ್ನೋದನ್ನು ಗಮನಿಸಿದರೆ, ಮಾನವನ ಬದುಕು ಬಹಳ ಕುತೂಹಲಕಾರಿಯಾದದ್ದು. ಬಹಳ ಹಿಂದಿನಿಂದಲೂ ಸಹ ಮಾನವ ತಾನು ವಾಸ ಮಾಡ್ತಕ್ಕಂಥ ಪರಿಸರವನ್ನು, ನಿಸರ್ಗವನ್ನು ಮತ್ತು ತಾನೇ ಸೃಷ್ಟಿ ಮಾಡಿರ್ತಕ್ಕಂಥ ಸಾಮಾಜಿಕ ಜಗತ್ತನ್ನು ಹೆಚ್ಚು ಆಳವಾಗಿ ಮತ್ತು ನಿಖರವಾಗಿ ಅದನ್ನು ಅರ್ಥೈಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಬಂದ. ಇತರ ಪ್ರಾಣಿಗಳಿಗಿಂತ ಭಿನ್ನವಾಗಿರ್ತಕ್ಕಂಥವನು ಮಾನವ. ಒಂದು ರೀತಿಯಲ್ಲಿ ಚಿಂತನಾ ಜೀವಿ, ಆಲೋಚನಾ ಜೀವಿ. ಮತ್ತು ಮಾನವನಿಗೂ ಮತ್ತು ಪ್ರಾಣಿಗಳಿಗೂ ಬಹಳ ವ್ಯತ್ಯಾಸಗಳಿವೆ. ಉದಾಹರಣೆಗೆ ದೈಹಿಕ ರಚನೆಯಲ್ಲಾಗಿರ್ಬೋದು, ಬೆಳವಣಿಗೆಯಲ್ಲಾಗಿರ್ಬೋದು, ಆಹಾರ ಸೇವನೆಯಲ್ಲಾಗಿರ್ಬೋದು, ಕ್ರಿಯಾಶೀಲತೆಯಲ್ಲಾಗಿರ್ಬೋದು, ಮೆದುಳಿನ ವಿಕಾಸದಲ್ಲಾಗಿರ್ಬೋದು, ಸಾಕಷ್ಟು ವ್ಯತ್ಯಾಸಗಳನ್ನು ನಾವು ಮಾನವ ಜೀವಿಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಈ ಮಾನವ ಸಮಾಜ ಒಂದೇ ಸಾರಿಗೆ ವಿಕಸನ ಆಗಿದ್ದಲ್ಲ, ಹಂತ ಹಂತವಾಗಿ ವಿಕಾಸಗೊಳ್ತಾ ಬಂತು. ಇವತ್ತಿನ ದಿವಸ ಆತ ವಿಜ್ಞಾನ, ಮಾಹಿತಿ ತಂತ್ರಜ್ಞಾನ ಯುಗವನ್ನು ತಲುಪಿ ತಾನು ವಾಸ ಮಾಡ್ತಕ್ಕಂಥ ಗ್ರಹದ ಜೊತೆಗೆ ಇತರ ಗ್ರಹಗಳಲ್ಲೂ ಸಹ ಏನಿದೆ, ಅದರ ವಿಶೇಷತೆಗಳೇನು, ಅಲ್ಲಿ ಮಾನವ ಬದುಕಲಿಕ್ಕೆ ಸಾಧ್ಯತೆ ಇದೆಯಾ, ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾನೆ. ಆ ಮಟ್ಟವನ್ನು ಸಹ ತಲುಪ್ತಾ ಇದ್ದಾನೆ. ಇಂಥ ಒಂದು ಸನ್ನಿವೇಶದಲ್ಲಿ ಮಾನವ ಸಂಘಜೀವಿ ಅಂತ ನಮಗೆ ಗೊತ್ತಿದೆ, ಸಮಾಜ ಜೀವಿ ಅಂತ ಹೇಳ್ತೀವಿ. ವ್ಯಕ್ತಿ ಮತ್ತು ಸಮಾಜದ ನಡುವಿನ ಸಂಬಂಧ ಅನನ್ಯವಾದದ್ದು. ಇವತ್ತು ವ್ಯಕ್ತಿ ಇಲ್ಲದೆ ಸಮಾಜ ಇಲ್ಲ, ಸಮಾಜ ಇಲ್ಲದೆ ವ್ಯಕ್ತಿ ಇಲ್ಲ. ನಾವು ಸಾಮಾನ್ಯವಾಗಿ ಆಲೋಚನೆ ಮಾಡಿದಾಗ ತಾನೊಬ್ಬನೇ ಭೂಮಿಯಲ್ಲಿರಲು ಇರೋಕ್ಕೆ ಸಾಧ್ಯತೆ ಇದೆಯಾ ಅಂತ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ವ್ಯಕ್ತಿ ಒಬ್ಬನೇ ಭೂಮಿಯಲ್ಲಿರ್ಲಿಕ್ಕೆ ಸಾಧ್ಯತೆ ಇದೆಯಾ? ಈ ಪ್ರಶ್ನೆ ಹಾಕ್ಕೊಂಡಾಗ ನಮಗೆ ಸಿಗ್ತಕ್ಕಂಥ ಉತ್ತರ ಅಸಾಧ್ಯ. ಇಟ್ ಈಸ್ ಹೈಲಿ ಇಂಪಾಸಿಬಲ್. ಯಾಕೆಂದರೆ ಮಾನವ ಸಂಘಜೀವಿ. ಎಲ್ಲರ ಜೊತೆಯಲ್ಲಿ ಬದುಕಲಿಕ್ಕೆ ಆತ ಇಚ್ಛಿಸ್ತಾನೆ. ನಮ್ಮೆಲ್ಲರ ವಿಕಾಸ ಮತ್ತು ಬೆಳವಣಿಗೆಗೆ ಸಂಘ ಜೀವನ ಭಾಳ ಅಗತ್ಯ. ಆದ್ದರಿಂದಲೇ ಮಾನವ ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಬಲೆ ಅಂತಲೂ ಕರೀತೇವೆ. ಹಾಗಾಗಿ ಇಂತಹ ಒಂದು ಸಾಮಾಜಿಕ ಸಂಬಂಧಗಳ ಬಲೆಯಲ್ಲಿ ಮಾನವ ಇವತ್ತು ಜೀವಿಸ್ತಾ ಇದ್ದಾನೆ. ಈ ಒಂದು ಸಮುದಾಯ ಸಾಮಾಜಿಕ ಸಂಬಂಧಗಳ ಬಲೆಯಲ್ಲಿ ಮಾನವ ಸಂಘಜೀವಿಯಾಗಿ, ಸಮಾಜ ಜೀವಿಯಾಗಿ ಬದುಕ್ತಾ ಇದ್ದಾನೆ. ಹಾಗಾದರೆ ಇಂಥ ಒಂದು ಸಮಾಜದ ಬಗ್ಗೆ ನಾವು ಸೂಕ್ಷ್ಮವಾಗಿ ಅವಲೋಕಿಸಿ ನೋಡಿದಾಗ ಸಮಾಜಶಾಸ್ತ್ರದ ಪರಿಚಯ ನಮಗಾಗುತ್ತೆ. ಹಾಗಾದರೆ ಸಮಾಜಶಾಸ್ತ್ರದ ಅರ್ಥವನ್ನು ನೋಡಿದಾಗ ಸಮಾಜಶಾಸ್ತ್ರ ಎಂಬತಕ್ಕಂಥದ್ದು ಸೋಷಿಯಾಲಜಿ ಅಂತ ನಾವೇನು ಕರಿತೀವೋ, ಸಮಾಜಶಾಸ್ತ್ರ ಎಂಬ ಕನ್ನಡಕ್ಕೆ ತತ್ಸಮಾನವಾಗಿರ್ತಕ್ಕಂಥ ಒಂದು ಇಂಗ್ಲೀಷ್ ಪದ ಸೋಷಿಯಾಲಜಿ. ಹಾಗಾದರೆ
ಸೋಷಿಯಾಲಜಿ ಅಂತಕ್ಕಂಥ ಪದ ಹೇಗೆ ಬಂದಿದೆ? ಸೋಷಿಯಾಲಜಿ ಅಂತಕ್ಕಂಥ ಪದ ಈ ಲ್ಯಾಟಿನ್ ಭಾಷೆಯ ಸೋಷಿಯಸ್ ಮತ್ತು ಗ್ರೀಕ್ ಭಾಷೆಯ ಲಾಗೋಸ್. ಸೋಷಿಯಾಲಜಿ ಅಂತಕ್ಕಂಥ ಪದ ಲ್ಯಾಟಿನ್ ಭಾಷೆಯ ಸೋಷಿಯಸ್ ಮತ್ತು ಗ್ರೀಕ್ ಭಾಷೆಯ ಲಾಗೋಸ್ ಈ ಎರಡೂ ಶಬ್ದಗಳಿಂದ ಉತ್ಪತ್ತಿ ಹೊಂದಿರತಕ್ಕಂಥದ್ದು. ಈ ಎರಡೂ ಪದಗಳ ಅರ್ಥವನ್ನು ಗಮನಿಸಿ ನೋಡಿದಾಗ ಸೋಷಿಯಸ್ ಎಂದರೆ ಜೊತೆಗಾರ, ಸಹಚರ. ಹಾಗೆಯೇ ಲಾಗೋಸ್ ಎಂದರೆ ಶಾಸ್ತ್ರ ಅಥವಾ ವಿಜ್ಞಾನ ಎಂಬತಕ್ಕಂಥ ಅರ್ಥವನ್ನು ಕೊಡುತ್ತೆ. ಹಾಗಾದರೆ ಸಮಾಜಶಾಸ್ತ್ರ ಎಂಬತಕ್ಕಂಥದ್ದು ಸಮಾಜದ ವೈಜ್ಞಾನಿಕ ಅಧ್ಯಯನ ಶಾಸ್ತ್ರ ಅನ್ನೋ ಒಂದು ವಿಚಾರ ನಮಗೆ ಕಂಡುಬರುತ್ತೆ. ಇದಕ್ಕೆ ನಾವು ಹಲವಾರು ವ್ಯಾಖ್ಯಾನಗಳನ್ನು ಕೊಡ್ಬೋದು ಸಮಾಜಶಾಸ್ತ್ರದ ಬಗ್ಗೆ. ಸಮಾಜಶಾಸ್ತ್ರದ ಪಿತಾಮಹನಾಗಿರ್ತಕ್ಕಂಥ ಆಗಸ್ಟ್ ಕಾಮ್ಟೆ ಸಮಾಜಶಾಸ್ತ್ರದ ಬಗ್ಗೆ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾನೆ. ಏನದು ಅಂತ ಗಮನಿಸಿದರೆ, ಸಮಾಜಶಾಸ್ತ್ರ ನಿಸರ್ಗ ಸಹಜವಾದ ಹಾಗೂ ಸ್ಥಿರ ರೂಪದ ನಿಯಮಗಳಿಗೆ ಒಳಪಟ್ಟ ವಿಜ್ಞಾನವಾಗಿದ್ದು, ಅಂತಹ ನಿಯಮಗಳನ್ನು ಕಂಡುಕೊಳ್ಳುವುದೇ ಸಮಾಜಶಾಸ್ತ್ರ ಅಂತ ಹೇಳಿದ್ದಾನೆ. ಇನ್ನೊಮ್ಮೆ ನೋಡಿದಾಗ ಸಮಾಜಶಾಸ್ತ್ರವು ನಿಸರ್ಗ ಸಹಜವಾದ ಹಾಗೂ ಸ್ಥಿರ ರೂಪದ ನಿಯಮಗಳಿಗೆ ಒಳಪಟ್ಟಿರತಕ್ಕಂಥ ವಿಜ್ಞಾನವಾಗಿದೆ. ಅಂತಹ ನಿಯಮಗಳನ್ನು ಕಂಡುಕೊಳ್ತಕ್ಕಂಥದ್ದೇ ಸಮಾಜಶಾಸ್ತ್ರ ಅಂತ ಹೇಳ್ತಾನೆ. ಹಾಗೆ ಮತ್ತೊಬ್ಬ ಸಮಾಜಶಾಸ್ತ್ರಜ್ಞನಾಗಿರ್ತಕ್ಕಂಥ ಮ್ಯಾಕ್ಸ್ ವೆಬರ್ ಆತ ಹೇಳ್ತಾನೆ, ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಅಂತ ಅವನು ಹೇಳ್ತಾನೆ. ಸಾಮಾಜಿಕ ವರ್ತನೆಯನ್ನು ಅರ್ಥೈಸ್ತಕ್ಕಂಥ ಅಧ್ಯಯನವೇ ಸಮಾಜಶಾಸ್ತ್ರ ಅಂತೇಳಿ. ಹಾಗಾದರೆ ಈ ಸಮಾಜಶಾಸ್ತ್ರ ಹೇಗೆ ಉಗಮ ಆಯಿತು ಅನ್ನೋದನ್ನು ಗಮನಿಸಿ ನೋಡಿದಾಗ, ಸಮಾಜಶಾಸ್ತ್ರ ಒಂದು ಸ್ವತಂತ್ರ ಹಾಗೂ ಪ್ರತ್ಯೇಕ ಅಧ್ಯಯನ ಶಾಸ್ತ್ರ ಅಂತ ಹೇಳ್ತೇವೆ. 19ನೇ ಶತಮಾನದಲ್ಲೇ ಮಧ್ಯಭಾಗದಲ್ಲೇ ಇದರ ಉದಯವಾಯಿತು. 50 ವರ್ಷಗಳಲ್ಲಿ ಅದು ಒಂದು ವೈಜ್ಞಾನಿಕ ಸ್ವರೂಪವನ್ನು ಪಡ್ಕೊಳ್ತು. ಈ ಇತರೆ ಸಮಾಜ ವಿಜ್ಞಾನಗಳಾಗಿರ್ತಕ್ಕಂಥ ಇತಿಹಾಸ ಆಗಿರ್ಬೋದು, ರಾಜ್ಯಶಾಸ್ತ್ರ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಮನಃಶಾಸ್ತ್ರ ಆಗಿರ್ಬೋದು, ಇವುಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ದೀರ್ಘ ಹಿನ್ನೆಲೆ ಹೊಂದಿದ್ರೂ ಸಹ ಸಮಾಜ ವಿಜ್ಞಾನಿಗಳೆಂಬತಕ್ಕಂಥ ಮಾನ್ಯತೆಯೇ ಅವುಗಳಿಗೆ ಲಭ್ಯವಾಗಿರ್ತಕ್ಕಂಥದ್ದು 18 ಮತ್ತು 19ನೇ ಶತಮಾನದಲ್ಲಾಗಿರ್ತಕ್ಕಂಥ ಒಂದು ಯುರೋಪ್ನಲ್ಲಾಗಿರ್ತಕ್ಕಂಥ ಕೈಗಾರಿಕಾ ಕ್ರಾಂತಿ ಮತ್ತು ಫ್ರಾನ್ಸಿನ ಕ್ರಾಂತಿಯ ಬೆಳವಣಿಗೆಯಿಂದ. ಹಾಗಾಗಿ ಈ ಧಾರ್ಮಿಕ ಸುಧಾರಣೆಗಳು, ಪುನರುತ್ಥಾನ ಆಗಿರ್ಬೋದು, ಬೌದ್ಧಿಕ ಪ್ರಕ್ರಿಯೆಗಳಾಗಿರ್ಬೋದು, ಭೌತ ವಿಜ್ಞಾನಿಗಳಿಗೆ ಸಿಕ್ಕಿರ್ತಕ್ಕಂಥ ಪ್ರೇರಣೆ ಆಗಿರ್ಬೋದು, ಇವೆಲ್ಲವುಗಳಿಂದ ಸಮಾಜಶಾಸ್ತ್ರ ಉಗಮ ಆಗಲಿಕ್ಕೆ ಕಾರಣ ಆಯಿತು ಅಂತೇಳಿ. ಹಾಗಾದರೆ ಈ ಸಮಾಜಶಾಸ್ತ್ರದ ವ್ಯಾಪ್ತಿಯನ್ನು ನೋಡಿರಿ. ಸಮಾಜಶಾಸ್ತ್ರ ಮಾನವ ಸಮಾಜವನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ಈ ಶಾಸ್ತ್ರ ಮಾನವನ ಸಾಮಾಜಿಕ ಜೀವನ, ಸಾಮಾಜಿಕ ಸಂಬಂಧಗಳು, ಸಾಮಾಜಿಕ ಸಂಸ್ಥೆಗಳು ಮತ್ತು ಸಾಮಾಜಿಕ ಪ್ರಕ್ರಿಯೆಗಳನ್ನು ತನ್ನ ವ್ಯಾಪ್ತಿಗೆ ಪರಿಗಣಿಸಲ್ಪಡುತ್ತದೆ. ಹಾಗಾಗಿ ಇದರ ವ್ಯಾಪ್ತಿ ಬಹಳ ವಿಶಾಲವಾಗಿದೆ ಅನ್ನೋದು ನಮಗೆ ಕಂಡುಬರುತ್ತೆ. ಇನ್ನು ಇದರ ಸ್ವರೂಪವನ್ನು ಗಮನಿಸಿದಾಗ, ಸಮಾಜಶಾಸ್ತ್ರದ ಸ್ವರೂಪ ನೋಡಿದಾಗ, ಸಮಾಜ ವಿಜ್ಞಾನಗಳ ಸಮೂಹದಲ್ಲಿ ಸಮಾಜಶಾಸ್ತ್ರಕ್ಕೆ ತನ್ನದೇ ಆಗಿರತಕ್ಕಂಥ ಒಂದು ವಿಶಿಷ್ಟ ಸ್ಥಾನ ಇದೆ. ತನ್ನ ಕೆಲವು ಗುಣಗಳಿಂದಾಗಿ ಅದು ಇತರ ಸಮಾಜ ವಿಜ್ಞಾನಿಗಳಿಗಿಂತ ಭಿನ್ನವಾಗಿದ್ದನ್ನು ಕಾಣಬಹುದು. ಹಾಗಾಗಿ ಸಮಾಜಶಾಸ್ತ್ರ ಒಂದು ಪ್ರತ್ಯೇಕವಾದ ಮತ್ತು ಸ್ವತಂತ್ರವಾಗಿರ್ತಕ್ಕಂಥ ಅಧ್ಯಯನ ಶಾಸ್ತ್ರ ಅಂತೇಳಿ ನಾವು ಹೇಳ್ಬೋದು. ಈ ಕೆಳಗಿನ ಕೆಲವು ಅಂಶಗಳನ್ನು ನೋಡಿದಾಗ ಇದರ ಸ್ವರೂಪ ನಮಗೆ ಅರ್ಥವಾಗತ್ತೆ. ಏನು ಹಾಗಾದರೆ? ಮೊದಲನೇದಾಗಿ, ಸಮಾಜಶಾಸ್ತ್ರವು ಒಂದು ಸಮಾಜ ವಿಜ್ಞಾನವಾಗಿದೆಯೇ ಹೊರತು ಭೌತ ವಿಜ್ಞಾನವಾಗಿಲ್ಲ. ಸಮಾಜಶಾಸ್ತ್ರ ಒಂದು ಸಮಾಜ ವಿಜ್ಞಾನವಾಗಿದೆಯೇ ಹೊರತು ಭೌತ ವಿಜ್ಞಾನವಾಗಿಲ್ಲ. ಅಂದರೆ ಸಮಾಜಶಾಸ್ತ್ರ ಸಮಾಜ ವಿಜ್ಞಾನಗಳ ಕುಟುಂಬಕ್ಕೆ ಸೇರಿರ್ತಕ್ಕಂಥದ್ದು ಹೊರತು ಭೌತ ವಿಜ್ಞಾನಿಗಳ ಸಮೂಹಕ್ಕೆ ಸೇರಿಲ್ಲ. ಅಂದರೆ ಸಮಾಜ ವಿಜ್ಞಾನಿಗಳ ಒಂದಾಗಿರ್ತಕ್ಕಂಥ ಸಮಾಜಶಾಸ್ತ್ರ ಮಾನವ ಸಮಾಜದ ಸಾಮಾಜಿಕ ಚಟುವಟಿಕೆಗಳು ಮತ್ತು ಅವನ ಸಾಮಾಜಿಕ ಜೀವನ ಇವುಗಳ ಬಗ್ಗೆ ಅಧ್ಯಯನ ಮಾಡುತ್ತೆ. ಹಾಗಾಗಿ ಸಮಾಜಶಾಸ್ತ್ರ ಇತಿಹಾಸ,
ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಮನಃಶಾಸ್ತ್ರ ಮತ್ತು ಮಾನವಶಾಸ್ತ್ರಗಳೊಂದಿಗೆ ಒಂದು ನಿಕಟವಾಗಿರ್ತಕ್ಕಂಥ ಸಂಪರ್ಕವನ್ನು ಇಟ್ಕೊಂಡಿದೆ. ಹಾಗಾಗಿ ಇದು ಸಮಾಜ ವಿಜ್ಞಾನವೇ ಹೊರತು ಭೌತ ವಿಜ್ಞಾನ ಅಲ್ಲ ಅನ್ನೋದು ನಮಗೆ ಕಂಡುಬರುತ್ತೆ. ಎರಡನೇದನ್ನು ಗಮನಿಸಿದಾಗ ಸಮಾಜಶಾಸ್ತ್ರ ಒಂದು ನಿಶ್ಚಯಾತ್ಮಕ ಶಾಸ್ತ್ರವೇ ಹೊರತು ಗುಣನಿರ್ದೇಶಕ ಶಾಸ್ತ್ರ ಅಲ್ಲ. ಅಂದರೆ ಸಮಾಜಶಾಸ್ತ್ರ ತನ್ನ ಅಧ್ಯಯನದಲ್ಲಿ ವಿಷಯ ಹೇಗಿದೆಯೋ ಹಾಗೇ ಅಧ್ಯಯನ ಮಾಡುತ್ತೆ ಹೊರತು ಅದು ಹೇಗಿರಬೇಕು ಅನ್ನೋ ದೃಷ್ಟಿಯಿಂದ ಅಧ್ಯಯನ ಮಾಡೋದಿಲ್ಲ. ಸಮಾಜದ ಒಂದು ವಾಸ್ತವ ಸ್ಥಿತಿ ಯಾವುದೇ ವಿಷಯ ಆಗಿರ್ಬೋದು, ಅದು ಕುಟುಂಬ ತಗೊಳ್ಳಿ, ಸಮುದಾಯ ತಗೊಳ್ಳಿ, ಮೌಲ್ಯಗಳು ತಗೊಳ್ಳಿ, ಸಂಪ್ರದಾಯ ತಗೊಳ್ಳಿ, ಯಾವುದೇ ವಿಚಾರಕ್ಕೆ ಬಂದಾಗ, ಯಾವುದೇ ವಿಷಯಕ್ಕೆ ಬಂದಾಗ ಅದು ಹೇಗಿದೆಯೋ ಹಾಗೆ ವಾಸ್ತವ ಸನ್ನಿವೇಶ ಅದು ಹೇಗಿದೆಯೋ ಹಾಗೆ ನಾವು ಅದನ್ನು ಅಧ್ಯಯನ ಮಾಡ್ತೇವೆ. ಹಾಗಾಗಿ ಈ ಒಂದು ದೃಷ್ಟಿಕೋನ ನೋಡಿದಾಗ ಇದು ನೈತಿಕವಲ್ಲ, ಅನೈತಿಕವಲ್ಲ, ಆದರೆ ನಿರಪೇಕ್ಷವಾದದ್ದು ಅಂತ ನಮಗೆ ಕಂಡುಬರುತ್ತೆ. ಹಾಗಾಗಿ ಸಮಾಜಶಾಸ್ತ್ರ ಒಂದು ತಟಸ್ಥ ಧೋರಣೆಯನ್ನು ಹೊಂದಿರತಕ್ಕಂಥ ವಿಜ್ಞಾನ ಅನ್ನೋದು ನಮಗೆ ಗಮನಕ್ಕೆ ಬರುತ್ತೆ. ಹಾಗೆ ಮತ್ತೊಂದು ಅಂಶವನ್ನು ಗಮನಿಸಿದಾಗ ಸಮಾಜಶಾಸ್ತ್ರ ಒಂದು ಶುದ್ಧ ಶಾಸ್ತ್ರವೇ ಹೊರತು ಪ್ರಾಯೋಗಿಕ ಅಥವಾ ಅನ್ವಯಿಕ ವಿಜ್ಞಾನವಲ್ಲ ಅನ್ನೋದು ಕಂಡುಬರುತ್ತೆ. ಸಮಾಜಶಾಸ್ತ್ರ ಒಂದು ಶುದ್ಧ ಶಾಸ್ತ್ರವೇ ಹೊರತು ಪ್ರಾಯೋಗಿಕ ಅಥವಾ ಅನ್ವಯಿಕ ವಿಜ್ಞಾನವಲ್ಲ. ಅಂದರೆ ಇದು ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಒಂದು ಶುದ್ಧ ಶಾಸ್ತ್ರವಾಗಿರ್ತಕ್ಕಂಥ ಸಮಾಜಶಾಸ್ತ್ರದ ಉದ್ದೇಶ ಜ್ಞಾನ ಸಂಪಾದನೆಯೇ ಹೊರತು ಪ್ರಾಯೋಗಿಕವಾಗಿರ್ತಕ್ಕಂಥ ಶಾಸ್ತ್ರಗಳಂತೆ ಹೊಸ ಜ್ಞಾನ ಶೋಧನೆ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಸಮಾಜಶಾಸ್ತ್ರ ಒಂದು ಶುದ್ಧ ಶಾಸ್ತ್ರ, ಅದು ಪ್ರಾಯೋಗಿಕ ಅಥವಾ ಅನ್ವಯಿಕ ವಿಜ್ಞಾನವಲ್ಲ ಅನ್ನೋದನ್ನು ನಾವು ಕಂಡುಕೊಳ್ತೇವೆ. ಆನಂತರ ಇದು ಅಮೂರ್ತ ಸ್ವರೂಪದ್ದು, ಅಮೂರ್ತ ಸ್ವರೂಪದ ವಿಜ್ಞಾನವಾಗಿದೆ ಹೊರತು ಮೂರ್ತ ಸ್ವರೂಪದ್ದಲ್ಲ ಅಂತ. ಅಂದರೆ ಸಮಾಜಶಾಸ್ತ್ರ ಕೆಲವು ನಿರ್ದಿಷ್ಟ ಮಾನವ ಘಟನೆಗಳ ಮೂರ್ತ ರೂಪದಲ್ಲಿ ಆಸಕ್ತವಾಗಿಲ್ಲ, ಆದರೆ ಸಾಮಾನ್ಯ ಸ್ವರೂಪದ ಮಾನವ ಘಟನೆಗಳು ರೂಪ ಹಾಗೂ ನಮೂನೆ ಮಾತ್ರ ಆಸಕ್ತವಾಗಿದೆ. ಈಗ ಉದಾಹರಣೆ ಹೇಳಬೇಕು ಅಂದರೆ, ಸಮಾಜಶಾಸ್ತ್ರ ಇತಿಹಾಸದಂತೆ ಯಾವುದೇ ನಿಶ್ಚಿತವಾಗಿರ್ತಕ್ಕಂಥ ಯುದ್ಧ ಅಥವಾ ಕ್ರಾಂತಿಯಲ್ಲಿ ಆಸಕ್ತಿಕವಾಗಿಲ್ಲ. ಅರ್ಥಾತ್ ವಿಭಿನ್ನ ರೀತಿಯ ಸಾಮಾಜಿಕ ಸಂಘರ್ಷಗಳೆಂದು ಭಾವಿಸಿ ಅವುಗಳನ್ನು ಸಾಮಾನ್ಯ ಸ್ವರೂಪ ಹಾಗೂ ಲಕ್ಷಣಗಳ ಅಧ್ಯಯನವನ್ನು ಮಾಡ್ತಾ ಹೋಗುತ್ತೆ. ಹಾಗಾಗಿ ಇದು ಅಮೂರ್ತ ಸ್ವರೂಪದ ವಿಜ್ಞಾನವೇ ಹೊರತು ಮೂರ್ತ ಸ್ವರೂಪದ್ದಲ್ಲ. ಜೊತೆಗೆ ಸಮಾಜಶಾಸ್ತ್ರ ಒಂದು ಸಾಮಾನ್ಯ ವಿಜ್ಞಾನ, ಯಾವುದೇ ರೀತಿ ವಿಶೇಷವಾದ ವಿಜ್ಞಾನ ಅಲ್ಲ, ಸಾಮಾನ್ಯ ಜನರಲ್ ಸೈನ್ಸ್. ಏನು ಹಾಗಾದರೆ ಸಮಾಜ ವಿಜ್ಞಾನ, ಸಮಾಜಶಾಸ್ತ್ರ ಮಾತ್ರ ಮಾನವನ ಅಂತರ್ಕ್ರಿಯೆಗಳು ಒಳಗೊಳ್ತಕ್ಕಂಥ ಆರ್ಥಿಕ ವಿಚಾರ ಆಗಿರ್ಬೋದು, ರಾಜಕೀಯ ವಿಚಾರ ಆಗಿರ್ಬೋದು, ಧಾರ್ಮಿಕ ವಿಚಾರ ಆಗಿರ್ಬೋದು, ನೈತಿಕ ವಿಚಾರ ಆಗಿರ್ಬೋದು, ಬೌದ್ಧಿಕ ವಿಚಾರಗಳಾಗಿರ್ಬೋದು, ಅಂತಹ ಹಲವು ಸ್ಥಿತಿಗಳ ಸಾಮಾನ್ಯ ಸ್ವರೂಪವನ್ನು ಅಧ್ಯಯನ ಮಾಡುತ್ತೆ. ಹಾಗಾಗಿ ಇದರ ಅಧ್ಯಯನ ವ್ಯಾಪ್ತಿ ವಿಶಾಲವಾದುದೇ ಹೊರತು ಉಳಿದ ಸಮಾಜಗಳ ವಿಜ್ಞಾನಗಳಂತೆ ಯಾವುದೇ ಒಂದು ಸಂಕುಚಿತವಾಗಿರ್ತಕ್ಕಂಥ ವಿಷಯಗಳಿಗೆ ಸೀಮಿತವಾಗಿಲ್ಲ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ನಮಗೆ ಸಮಾಜಶಾಸ್ತ್ರದ ಒಂದು ವಿಸ್ತೃತವಾಗಿರ್ತಕ್ಕಂಥ ಸ್ವರೂಪ ನಮ್ಮ ಗಮನಕ್ಕೆ ಬರುತ್ತೆ. ಇನ್ನು ಈ ಸಮಾಜಶಾಸ್ತ್ರದ ಸ್ವರೂಪವನ್ನು ತಿಳ್ಕೊಂಡ್ಮೇಲೆ ನಾವು ಯಾಕೆ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು, ಅದರ ಒಂದು ಪ್ರಾಮುಖ್ಯತೆ ಏನು, ಅದರ ಮಹತ್ವವೇನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ ನಮಗೇನು ಉಪಯೋಗ ಇದೆ? ಹಾಗಾದರೆ ನೋಡಿ, ಸಮಾಜ ವಿಜ್ಞಾನಗಳಲ್ಲಿ ಸಮಾಜಶಾಸ್ತ್ರ ಬಹಳ ಕಿರಿಯ ವಿಜ್ಞಾನವಾಗಿದ್ದರೂ ಸಹ ಅದರ ಉಪಯೋಗ ಮಾತ್ರ ಸಾರ್ವತ್ರಿಕವಾಗಿ ಕಾಣ್ಬೋದು. ಹಾಗಾದರೆ ಅದರ ಪ್ರಾಮುಖ್ಯತೆಯನ್ನು ನಾವು ಕೆಲವು ಅಂಶಗಳು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ನಾವು ಗಮನಿಸಿದಾಗ ಸಮಾಜಶಾಸ್ತ್ರವು ವೈಜ್ಞಾನಿಕವಾಗಿ ಮಾನವ ಸಮಾಜವನ್ನು ಅಧ್ಯಯನ ಮಾಡುತ್ತೆ. ನಮಗಾಗಲೇ ಗೊತ್ತಾಗೆ ಮಾನವ ಸಂಘಜೀವಿ, ವ್ಯಕ್ತಿ ಇಲ್ಲದೆ ಸಮಾಜ ಇಲ್ಲ, ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ. ಈ ಸಮಾಜಶಾಸ್ತ್ರ ವೈಜ್ಞಾನಿಕ ವಿಧಾನದ ಮೂಲಕ ಮಾನವ ಸಮಾಜದ ಬಗ್ಗೆ ಕ್ರಮಬದ್ಧವಾಗಿರ್ತಕ್ಕಂಥ ಜ್ಞಾನವನ್ನು ಸಂಗ್ರಹಿಸಿರುತ್ತೆ. ಹಾಗಾಗಿ ಇದು ವಿವಿಧ ಕ್ಷೇತ್ರಗಳ ಪ್ರಗತಿಯನ್ನು ಸಾಧಿಸಲಿಕ್ಕೆ
ಒಂದು ರೀತಿಯಲ್ಲಿ ನೆರವಾಗುತ್ತೆ ಅಂತ ಹೇಳ್ತೇವೆ. ಇನ್ನು ವ್ಯಕ್ತಿತ್ವದ ಬೆಳವಣಿಗೆಗೆ ಪೂರಕ ಆಗಿದೆ. ಹೇಗೆ? ಮಾನವ ಮೂಲಭೂತವಾಗಿ ಸಾಮಾಜಿಕ ಜೀವಿ ಅಂತ ನಾವು ಮುಂಚೆನೇ ಹೇಳಿದೆ. ಸಮಾಜದಲ್ಲಿ ಬದಲಾಗ್ತಕ್ಕಂಥ ಸನ್ನಿವೇಶಗಳಿಗೆ ಅವನು ಹೊಂದ್ಕೊಳ್ಬೇಕಾಗುತ್ತೆ. ಸಮಾಜದ ರಚನೆ ಆಗಿರ್ಬೋದು, ಬೆಳವಣಿಗೆ ಆಗಿರ್ಬೋದು, ಬದಲಾವಣೆಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ವ್ಯಕ್ತಿಯ ಬಾಧ್ಯತೆಗಳಾಗಿರ್ಬೋದು, ಇವೆಲ್ಲವನ್ನು ಸಮಗ್ರವಾಗಿರ್ತಕ್ಕಂಥ ಅರಿವನ್ನು ಮೂಡಿಸಿ ಎಲ್ಲ ರೀತಿಯ ವ್ಯಕ್ತಿತ್ವದ ಬೆಳವಣಿಗೆಗೆ ಎಡೆಮಾಡಿಕೊಡ್ತದೆ. ಹಾಗಾಗಿ ವ್ಯಕ್ತಿತ್ವದ ಬೆಳವಣಿಗೆಗೆ ಸಮಾಜಶಾಸ್ತ್ರ ಪೂರಕವಾಗಿ ಕೆಲಸ ಮಾಡುತ್ತೆ. ಹಾಗೆಯೇ ಸಾಮಾಜಿಕ ಪ್ರಕ್ರಿಯೆಗಳ ಪರಿಚಯವನ್ನು ಮಾಡುತ್ತೆ. ಇತರೆ ಸಮಾಜದ ಧರ್ಮ, ಸಂಪ್ರದಾಯ, ಸಂಸ್ಕೃತಿ, ನೀತಿ, ನಿಯಮಗಳು, ಸಂಸ್ಥೆಗಳು, ಮೌಲ್ಯಗಳು, ಆದರ್ಶಗಳು ಎಲ್ಲವುಗಳ ಬಗ್ಗೆ ಒಂದು ವೈಚಾರಿಕತೆ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಳೋದಲ್ಲಿ ಸಮಾಜದ ವಿವಿಧ ಸಮೂಹಗಳ ಹಾಗೂ ಜನರೊಂದಿಗೆ ಸಹಜೀವನವನ್ನು, ಸಹ ಸಂಬಂಧಗಳನ್ನು ತಿಳ್ಕೊಳ್ಳಿಕ್ಕೆ ಸಮಾಜಶಾಸ್ತ್ರ ನಮಗೆ ತುಂಬ ಸಹಕಾರಿಯಾಗಿದೆ. ಆ ಜೊತೆಗೇ ನಾಲ್ಕನೇದಾಗಿ ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದಲ್ಲಿ ಮತ್ತು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದಲ್ಲಿ ಸಹಾಯಕವಾಗಿದೆ. ಅಂದರೆ ಪ್ರತಿಯೊಂದು ಸಮಾಜ ತನ್ನದೇ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಉದಾಹರಣೆಗೆ ನಾವು ನೋಡ್ತಾ ಬಂದರೆ ಅಪರಾಧ ಪ್ರಜ್ಞೆ, ಬಾಲಾಪರಾಧ, ಕೋಮುಗಲಭೆ, ಮದ್ಯಪಾನ ಆಗಿರ್ಬೋದು, ಹಸಿವು, ಅಪೌಷ್ಟಿಕತೆ, ಜಾತೀಯತೆ, ನಿರುದ್ಯೋಗ, ಭಯೋತ್ಪಾದನೆ, ವೇಶ್ಯಾವಾಟಿಕೆ ಆಗಿರ್ಬೋದು, ಮಕ್ಕಳ ದುಡಿಮೆ ಆಗಿರ್ಬೋದು, ಅಸಮಾನತೆ, ಹಿಂಸೆ, ಹೀಗೆ ಅನೇಕ ಸಾಮಾಜಿಕ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ನಮ್ಮ ಭಾರತೀಯ ಸಮಾಜದಲ್ಲಿ ಇವೆಲ್ಲವನ್ನು ಕಾಣ್ತಾ ಇದ್ದೇವೆ. ಇಂಥ ಒಂದು ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವುಗಳಿಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಕಂಡುಕೊಳ್ಳೋದ್ರಲ್ಲಿ ನಮಗೆ ಸಮಾಜಶಾಸ್ತ್ರ ವೈಜ್ಞಾನಿಕವಾಗಿ ನೆರವನ್ನು ನೀಡುತ್ತದೆ. ಜೊತೆಗೇ ಅಭಿವೃದ್ಧಿ ಯೋಜನೆಗಳನ್ನು ಪರಿಣಾಮಕಾರಿಗೆ ರೂಪಿಸಲಿಕ್ಕೆ ಸಮಾಜಶಾಸ್ತ್ರ ಸಹಕಾರಿಯಾಗಿದೆ. ಯಾಕೆಂದರೆ ಸಾಮಾಜಿಕ ಅಭಿವೃದ್ಧಿ ಯೋಜನೆಗಳನ್ನು ಹೆಚ್ಚು ಪರಿಣಾಮಕಾರಿಗೆ ರಚನೆ ಮಾಡ್ಕೊಳ್ಳೋದಕ್ಕೆ ನಮಗೆ ಸಮಾಜಶಾಸ್ತ್ರ ನೆರವನ್ನು ಕಂಡುಕೊಳ್ಬೋದಾಗಿದೆ. ಹಾಗಾಗಿ ಇಷ್ಟೆಲ್ಲ ಅಂಶಗಳು ನೋಡಿದಾಗ ನಮಗೆ ಸಮಾಜಶಾಸ್ತ್ರದ ಒಂದು ಮಹತ್ವ ಏನು ಅಂತ ಕಂಡುಕೊಳ್ಬೋದು. ಹಾಗಾದರೆ ಈ ಮಹತ್ವವನ್ನು ಕಂಡುಕೊಂಡ್ಮೇಲೆ ಈ ಸಮಾಜಶಾಸ್ತ್ರಕ್ಕೂ ಮತ್ತು ಇತರೆ ಸಮಾಜ ವಿಜ್ಞಾನ ನಡುವೆ ಯಾವ ರೀತಿಯ ಸಂಬಂಧವನ್ನು ಹೊಂದ್ಕೊಂಡಿದೆ ಮತ್ತು ಅವುಗಳ ನಡುವಿನ ವ್ಯತ್ಯಾಸ ಏನು ಅನ್ನೋದನ್ನು ನಾವು ಕಂಡುಕೊಳ್ಬೋದಾಗಿದೆ. ಏಕೆಂದರೆ ಸಮಾಜಶಾಸ್ತ್ರ ಬಹಳ ಕಿರಿಯ ಸಮಾಜ ವಿಜ್ಞಾನ ಆಗಿದ್ದರೂ ಸಹ ಇತರೆ ಅಧ್ಯಯನದ ವಿಷಯಗಳೊಂದಿಗೆ ಸಮಾಜ ವಿಜ್ಞಾನಗಳ ಜೊತೆಗೆ ಒಂದು ರೀತಿಯಲ್ಲಿ ಸಹ ಸಂಬಂಧವನ್ನು ಸಮಾಜಶಾಸ್ತ್ರ ಹೊಂದಿದೆ ಅಂತ ಹೇಳ್ತೀವಿ ನಾವು. ಅದನ್ನು ಒಂದೊಂದನ್ನೇ ಅವಲೋಕಿಸಿ ನೋಡಿದಾಗ ಮೊದಲನೇದಾಗಿ ಈ ಸಮಾಜಶಾಸ್ತ್ರಕ್ಕೂ ಮತ್ತು ರಾಜ್ಯಶಾಸ್ತ್ರಕ್ಕೂ ನಡುವೆ ಯಾವ ರೀತಿ ಸಂಬಂಧ ಇದೆ ಅನ್ನೋದನ್ನು ಗಮನಿಸಿದಾಗ ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರದ ನಡುವೆ ಬಹಳ ನಿಕಟವಾಗಿರ್ತಕ್ಕಂಥ ಸಂಬಂಧ ಇದೆ. ಹೇಗೆ? ಹಾಗಾದರೆ ರಾಜ್ಯಶಾಸ್ತ್ರ ಮನುಷ್ಯನ ರಾಜಕೀಯ ಚಟುವಟಿಕೆಗಳ ಬಗ್ಗೆ, ರಾಜಕೀಯ ಸಂಸ್ಥೆಗಳ ಬಗ್ಗೆ, ರಾಜಕೀಯ ವ್ಯವಸ್ಥೆ ನಡುವೆ ವ್ಯವಹಾರಗಳನ್ನು ಅಧ್ಯಯನ ಮಾಡ್ತಾ ಹೋಗುತ್ತೆ. ಅದನ್ನು ನಾವು ರಾಜ್ಯಶಾಸ್ತ್ರದಲ್ಲಿ ಚೆನ್ನಾಗಿ ತಿಳ್ಕೊಂಡಿದೆ. ಅದೇ ರೀತಿಯಾಗಿ ಸಮಾಜಶಾಸ್ತ್ರ ರಾಜಕೀಯ ವ್ಯವಸ್ಥೆ ಅಡಿಯಲ್ಲಿ ಬರ್ತಕ್ಕಂಥ ಸಂಘಟನೆಗಳಾಗಿರ್ಬೋದು, ಗುಂಪುಗಳಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ಅವುಗಳ ಬಗ್ಗೆ ಅಧ್ಯಯನ ಮಾಡ್ತಾ ಬರುತ್ತೆ. ಇಲ್ಲಿ ಸರ್ಕಾರನೂ ಸಹ ಒಂದು ಸಾಮಾಜಿಕ ಸಂಸ್ಥೆ ಕೆಲಸ ಮಾಡುತ್ತೆ. ಶಾಸಕಾಂಗ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ಕಾರ್ಯಾಂಗ ಆಗಿರ್ಬೋದು, ಅವೆಲ್ಲವೂ ಒಂದು ರೀತಿಯಲ್ಲಿ ಸಾಮಾಜಿಕ ಸಂಸ್ಥೆಗಳೇ. ಯಾಕಂದರೆ ವ್ಯಕ್ತಿಪೂರ್ವಕವಾಗಿ ಇರತಕ್ಕಂಥವು, ಅವುಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗ್ತೇವೆ. ಹಾಗಾಗಿ ಸಮಾಜಶಾಸ್ತ್ರಕ್ಕೂ ಮತ್ತು ರಾಜ್ಯಶಾಸ್ತ್ರಕ್ಕೂ ನಿಕಟ ಸಂಬಂಧ ಇದೆ. ಹಾಗೆ ಸಮಾಜಶಾಸ್ತ್ರ ಮತ್ತು ಇತಿಹಾಸ ನಡುವೆಯೂ ಸಹ ಒಳ್ಳೆಯ ಸಂಬಂಧ ಇದೆ. ಏಕೆಂದರೆ ಸಮಾಜಶಾಸ್ತ್ರ ಮತ್ತು ಇತಿಹಾಸ ತುಂಬ ಪರಸ್ಪರವಾಗಿರ್ತಕ್ಕಂಥ ವಿಷಯಗಳು. ಏಕೆಂದರೆ ಇತಿಹಾಸ ಸಮಾಜದ ಇಂದಿನ ಒಂದು ಬದುಕೇನಿದೆಯೋ ಅದು ಪುನರಚನೆ ಆಗಿರ್ತಕ್ಕಂಥದ್ದು. ಸಮಾಜಶಾಸ್ತ್ರ ಸಮಕಾಲೀನ ಮಾನವ ಸಮಾಜದ ಒಂದು ಪ್ರಸ್ತುತ ರಚನೆ ಅಂತ ಹೇಳ್ತೀವಿ ನಾವು. ಇಂತಹ ಸಮಕಾಲೀನ ಸಮಾಜದ ವಿವಿಧ ಸಾಮಾಜಿಕ ಘಟನೆಗಳಾಗಿರ್ಬೋದು, ಅದರ ವಿವರಣೆಗಳನ್ನು ನಾವು ಯಾರಿಂದ ತಿಳ್ಕೊಳ್ತೇವೆ ಅಂದರೆ ಇತಿಹಾಸದ ಬರವಣಿಗೆಗಳಿಂದ, ದಾಖಲೆ ಜೊತೆಗೆ ವೈಜ್ಞಾನಿಕವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡೋದರಲ್ಲಿ ಸಮಾಜಶಾಸ್ತ್ರ ಬಹಳಷ್ಟು ಸಹಕಾರಿಯಾಗುತ್ತೆ. ಹಾಗಾಗಿ ಇತಿಹಾಸ ಮತ್ತು ಸಮಾಜಶಾಸ್ತ್ರದ ನಡುವೆ
ನಿಕಟವಾಗಿರ್ತಕ್ಕಂಥ ಸಂಬಂಧ ಇದೆ. ಯಾಕೆಂದರೆ ಇತಿಹಾಸವೇ ವ್ಯಕ್ತಿಯ ಅಧ್ಯಯನ, ವ್ಯಕ್ತಿ ಬಿಟ್ಟು ಸಮಾಜ ಇಲ್ಲ. ಹಾಗಾಗಿ ಯಾವುದೇ ಸನ್ನಿವೇಶಗಳ ಬಗ್ಗೆ ನಾವು ಇತಿಹಾಸದಲ್ಲಿ ಅಧ್ಯಯನ ಮಾಡ್ತೀವಿ ಅಂದರೆ ಅದು ಗತಕಾಲದ ಘಟನೆಗಳಾಗಿರ್ಬೋದು, ಪ್ರಸ್ತುತ ಘಟನೆಗಳಾಗಿರ್ಬೋದು, ಎಲ್ಲವೂ ಸಹ ಸಮಾಜಶಾಸ್ತ್ರಕ್ಕೆ ಹೊಂದ್ಕೊಂಡೇ ಇರ್ತವೆ. ಇನ್ನು ಸಮಾಜಶಾಸ್ತ್ರ ಮತ್ತು ಮಾನವಶಾಸ್ತ್ರ ಅವೆರಡ ನಡುವಿನ ಸಂಬಂಧ ನೋಡಿದಾಗ ಸಮಾಜಶಾಸ್ತ್ರ ಮತ್ತು ಮಾನವಶಾಸ್ತ್ರದ ನಡುವೆ ಸಂಬಂಧ ವ್ಯಾಪಕವಾಗಿ ಗುರುತಿಸಲ್ಪಟ್ಟಿರೋದು. ಏಕೆಂದರೆ ಮಾನವಶಾಸ್ತ್ರ ಜನಾಂಗ, ಸಮುದಾಯಗಳು, ಸಂಸ್ಕೃತಿ ಇವೆಲ್ಲವನ್ನು ಹೇಗೆ ನಾವು ನಡೆಸ್ಕೊಂಡು ಬಂದಿದ್ದೀವೋ ಆ ಒಂದು ಮಾರ್ಗವನ್ನು ನಮ್ಗೆ ತಿಳಿಸ್ಕೊಡುತ್ತೆ. ಮಾನವರ ಸಾಮಾಜಿಕ ಜೀವನದ ಸಮಗ್ರ ಅಧ್ಯಯನದ ಮೂಲಕ ಸಮಾಜಶಾಸ್ತ್ರ ಬಹಳ ವಿಸ್ತಾರವಾಗಿ ಬೆಳೆಯೋದ್ರ ಜೊತೆಗೆ ವಿವಿಧ ಸಮಾಜಗಳ ಬಗ್ಗೆ, ಅಲ್ಲಿರ್ತಕ್ಕಂಥ ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ನಮಗೆ ವಿಶ್ಲೇಷಣಾತ್ಮಕವಾಗಿರ್ತಕ್ಕಂಥ ವಿವರಣೆಯನ್ನು ನೀಡ್ತಾ ಹೋಗುತ್ತೆ. ಹಾಗಾಗಿ ಸಮಾಜಶಾಸ್ತ್ರಕ್ಕೂ ಮತ್ತು ಮಾನವಶಾಸ್ತ್ರಕ್ಕೂ ನಿಕಟವಾದ ಸಂಬಂಧ ಇದೆ. ಆ ಜೊತೆಗೇ ಸಮಾಜಶಾಸ್ತ್ರ ಮತ್ತು ಮನೋವಿಜ್ಞಾನ, ಮಾನಸಿಕ ವಿಜ್ಞಾನ ಅವುಗಳ ನಡುವೆಯೂ ಸಹ ಸಂಬಂಧವನ್ನು ಹೊಂದ್ಕೊಂಡಿದೆ. ಯಾಕೆಂತೇಳಿದ್ರೆ ಸಮಾಜಶಾಸ್ತ್ರ ಮತ್ತು ಮನೋವಿಜ್ಞಾನ ಒಂದಕ್ಕೊಂದು ಸಹಾಯಕ ವಿಜ್ಞಾನ ಆಗಿದೆ. ಮನೋವಿಜ್ಞಾನ ಮಾನವನ ವರ್ತನೆಯನ್ನು ಮನೋವಿಜ್ಞಾನದ ನೆಲೆಯಲ್ಲೇ ಅಧ್ಯಯನ ಮಾಡುತ್ತೆ. ಅದೇ ರೀತಿಗೆ ಸಮಾಜಶಾಸ್ತ್ರ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಯ ಸಾಮಾಜಿಕ ನಡವಳಿಕೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗುತ್ತೆ. ಅದು ಹೇಗೆ ವೈಜ್ಞಾನಿಕ ಅಧ್ಯಯನದ ಮೂಲಕ ನಮಗೆ ಅದನ್ನು ಅರ್ಥೈಸಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಹಾಗಾಗಿ ಮನೋವಿಜ್ಞಾನ ಮತ್ತು ಸಮಾಜಶಾಸ್ತ್ರ ಎರಡೂ ಸಹ ವ್ಯಕ್ತಿಯ ನಡವಳಿಕೆ ಬಗ್ಗೆನೇ ಅಧ್ಯಯನ ಮಾಡ್ತಾ ಹೋಗುತ್ತೆ. ಹಾಗೆ ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ನಡುವೆ ಸಹ ಸಂಬಂಧವನ್ನು ಹೊಂದ್ಕೊಂಡಿದೆ. ಏಕೆಂದರೆ ಅರ್ಥಶಾಸ್ತ್ರ ಸಮಾಜದ ಆರ್ಥಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡಿದರೆ ಸಮಾಜಶಾಸ್ತ್ರ ಜನರ ಸಾಮಾಜಿಕ ಅಂಶಗಳ ಬಗ್ಗೆ ಜೊತೆಗೆ ಅದ್ರ ಜೊತೆಗೇ ಆರ್ಥಿಕ ಅಂಶಗಳ ಬಗ್ಗೆ ಅದನ್ನು ವಿವರಿಸ್ತಾ ಹೋಗುತ್ತೆ. ಯಾಕೆಂದರೆ ಆರ್ಥಿಕ ಅಂಶಗಳು ಜನರ ವರ್ತನೆಗಳನ್ನು ಹೇಗೆ ರೂಪಿಸ್ತವೆ ಅನ್ನೋದನ್ನು ನಾವು ವಿಶ್ಲೇಷಣೆಗೆ ಒಳಪಡಿಸ್ತೇವೆ. ಹಾಗಾಗಿ ಒಟ್ಟಾರೆ ಇವುಗಳನ್ನು ಗಮನಿಸಿದಾಗ ಒಂದು ಸಮಾಜದ ಸಾಮಾಜಿಕ ವರ್ತನೆಗಳನ್ನು ಅರ್ಥೈಸುವಾಗ ಸಮಾಜಶಾಸ್ತ್ರ ಇತರ ಎಲ್ಲ ಸಮಾಜ ವಿಜ್ಞಾನಗಳ ಜೊತೆಗೆ ತನ್ನದೇ ಆಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿದೆ ಅಂತ ಹೇಳ್ತೇವೆ. ಇದಲ್ಲದೆ ನಾವು ಆರಂಭಿಕ ವಿದೇಶಿ ಸಮಾಜಶಾಸ್ತ್ರಜ್ಞರ ಬಗ್ಗೆ ನಾವೀಗ ಪರಿಚಯ ಮಾಡ್ಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ ಆಗಸ್ಟ್ ಕಾಮ್ಟೆ, ಸಮಾಜಶಾಸ್ತ್ರದ ಪಿತಾಮಹ ಅಂತಲೇ ಕರಿತೇವೆ. ಆಗಸ್ಟ್ ಕಾಮ್ಟೆ ಫ್ರಾನ್ಸ್ನ ಒಬ್ಬ ಮಹಾನ್ ಚಿಂತಕ, ಮೊದಲ ಸಾಮಾಜಿಕ ತತ್ವಜ್ಞಾನಿ ಅಂತ ಕರಿತೇವೆ. ಆದ್ದರಿಂದ ಅವರನ್ನು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರಿತೇವೆ. ಆಗಸ್ಟ್ ಕಾಮ್ಟೆ ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಸಮಾಜಶಾಸ್ತ್ರಕ್ಕೆ ವಿಜ್ಞಾನದ ಸ್ಥಾನ ಸಿಗುವಂತೆ ಮಾಡಿದ್ದಾರೆ. ಈ ಆಗಸ್ಟ್ ಕಾಮ್ಟೆ ಅವರ ಪ್ರಯತ್ನದ ಫಲವಾಗಿ ಸಮರ್ಥನೆ ಮಾಡಿದವರಲ್ಲಿ ಹರ್ಬರ್ಟ್ ಸ್ಪೆನ್ಸರು, ಎಮಿಲಿ ಡರ್ಕಿಮ್, ಮ್ಯಾಕ್ಸ್ ವೆಬರ್ ಇವರು ಪ್ರಮುಖರು. 1839ರಲ್ಲಿ ಪಾಸಿಟಿವ್ ಫಿಲಾಸಫಿ ಎಂಬ ವಿಷಯದ ಕುರಿತಾಗಿ ಸಾರ್ವಜನಿಕ ಉಪನ್ಯಾಸವನ್ನು ನೀಡಿದಾಗ ಆಗಸ್ಟ್ ಕಾಮ್ಟೆ ಮೊದಲ ಬಾರಿಗೆ ಸಮಾಜಶಾಸ್ತ್ರ ಎಂಬತಕ್ಕಂಥ ಪದವನ್ನು ಬಳಕೆ ಮಾಡಿದರು. ಇವರ ಪೂರ್ಣ ಹೆಸರು ಇಸಿಡೋರ್ ಆಗಸ್ಟ್ ಮೇರಿ ಫ್ರಾಂಕೈಸ್ ಜೇವಿಯರ್ ಕಾಮ್ಟೆ, ಸಾಮಾನ್ಯವಾಗಿ ಆಗಸ್ಟ್ ಕಾಮ್ಟೆ ಅಂತ ಕರೀತಾರೆ. ಇವರು ದಕ್ಷಿಣ ಫ್ರಾನ್ಸ್ನ ಮೋಂಟ್ ಪೆಲಿಯರ್ ಎಂಬಲ್ಲಿ 1798 ಜನವರಿ 19ರಂದು ಕ್ಯಾಥೋಲಿಕ್ ಸಮುದಾಯದಲ್ಲಿ ಜನಿಸಿರ್ತಾರೆ. ಇವರು ಇಂಪೀರಿಯಲ್ ಶಾಲೆಯಲ್ಲಿ ತನ್ನ ಆರಂಭಿಕ ಶಿಕ್ಷಣವನ್ನು ಮುಗಿಸಿ ಮುಂದೆ ಇಕೋಲ್ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರು. ಇವರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಇವರ ಪ್ರಮುಖ ಕೊಡುಗೆಗಳು ಅಂದರೆ ಪಾಸಿಟಿವ್ ಫಿಲಾಸಫಿ, ಪಾಸಿಟಿವ್ ಪಾಲಿಟಿ, ಮಾನವತಾ ಧರ್ಮ, 3 ಹಂತಗಳ ಸೂತ್ರ, ಹೀಗೆ ಹಲವು ಸಮಾಜಶಾಸ್ತ್ರದ ಗ್ರಂಥಗಳನ್ನು ಬರೆದಿದ್ದಾರೆ. ಆಗಸ್ಟ್ ಕಾಮ್ಟೆ ಅವರು ಸೆಪ್ಟೆಂಬರ್ 5, 1857ರಲ್ಲಿ ತಮ್ಮ 59ನೇ ವರ್ಷದಲ್ಲಿ ಮರಣವನ್ನು ಹೊಂದಿದರು. ಇವರು ಪ್ರಪ್ರಥಮ ಆರಂಭಿಕ ಸಮಾಜಶಾಸ್ತ್ರಜ್ಞರು ಮತ್ತು ಸಮಾಜಶಾಸ್ತ್ರದ ಪಿತಾಮಹರು ಅಂತ ಕರೆಸ್ಕೊಂಡಿದ್ದಾರೆ. ಹಾಗೆ ಮತ್ತೊಬ್ಬರನ್ನು ನೋಡಿದಾಗ ಕಾರ್ಲ್ ಮಾರ್ಕ್ಸ್
ಸಾಲಿಯನ್ ಶಕ ವರ್ಷ 19ನೇ ಶತಮಾನದ ಒಂದು ವಿಶ್ವಮಾನ್ಯ ಸಾಮಾಜಿಕ ಚಿಂತಕ ಅಂತ ಕರಿತೀವಿ ನಾವು. ರಾಜಕೀಯ ಕ್ರಾಂತಿಕಾರಿ, ಚತುರ ಸಂಘಟಕ ಮತ್ತು ತೀಕ್ಷ್ಣ ಬರಹಗಾರ. ಕಾರ್ಲ್ ಮಾರ್ಕ್ಸರನ್ನ ಸಂಘರ್ಷ ಸಿದ್ಧಾಂತದ ಪ್ರವರ್ತಕ ಅಂತ ಕರಿತೀವಿ ನಾವು. ಇವರು ದುಡಿಯುವ ವರ್ಗಗಳು ಮತ್ತು ಕಾರ್ಮಿಕರನ್ನ ಕುರಿತು ನಡೆಸಿರ್ತಕ್ಕಂಥ ಚಿಂತನೆ, ಅಧ್ಯಯನ ಮತ್ತು ಬರವಣಿಗೆಗಳು ಕಾರ್ಮಿಕರ ಹೋರಾಟಕ್ಕೆ ಒಂದು ಹೊಸ ದಿಕ್ಕನ್ನೇ ತಂದುಕೊಡ್ತು. ಇವರು 1818 ಮೇ 5ರಂದು ಜರ್ಮನಿಯ ಟ್ರಿಯರ್ ಎಂಬತಕ್ಕಂಥರಲ್ಲಿ ಜನಿಸಿದರು. ತಂದೆ ತಾಯಿ ಹೆನ್ರಿಚ್ ಮತ್ತು ಹೆನ್ರಿಯೆಟ್ ಮಾರ್ಕ್ಸ್ ಹಾಗೂ ಹೆಂಡತಿ ಜೆನ್ನಿ ವಾನ್ ವೆಸ್ಟ್ ಪೆಲಿನ್. ಹೆಗೆಲ್ ಕಾರ್ಲ್ ಮಾರ್ಕ್ಸ್ ಅವರ ನೆಚ್ಚಿನ ಗುರುವಾಗಿದ್ದರು. 1841ರಲ್ಲಿ ಕಾನೂನು ವಿಷಯದಲ್ಲಿ PhD ಪದವಿಯನ್ನು ಪಡ್ಕೊಂಡು ವೃತ್ತಿ ಜೀವನವನ್ನು ಆರಂಭಿಸಿದರು. ಇವರ ಪ್ರಮುಖ ಕೊಡುಗೆಗಳು ಅಂದರೆ ಪ್ರಮುಖ ಗ್ರಂಥಗಳು ದಾಸ್ ಕ್ಯಾಪಿಟಲ್, ದ ಹೋಲಿ ಫ್ಯಾಮಿಲಿ, ದಿ ಜರ್ಮನ್ ಐಡಿಯಾಲಜಿ, ದ ಮ್ಯಾನಿಫೆಸ್ಟೋ ಆಫ್ ದಿ ಕಮ್ಯುನಿಸ್ಟ್ ಪಾರ್ಟಿ. ಇವು ಬಹಳ ಪ್ರಮುಖವಾಗಿರ್ತಕ್ಕಂಥ ಗ್ರಂಥಗಳು. ಕಾರ್ಲ್ ಮಾರ್ಕ್ಸ್ ಅವರು ಮಾರ್ಚ್ 14, 1883ರಲ್ಲಿ ಮರಣವನ್ನು ಹೊಂದಿದರು. ಈಗಲೂ ಸಹ ಇವರ ವಿಚಾರಧಾರೆಗಳು, ಸಿದ್ಧಾಂತಗಳು ಒಂದು ಶತಮಾನದ ಕಳೆದರೂ ಸಹ ಜೀವಂತವೇ ಆಗಿದ್ದಾವೆ. ಅವರ ವಿಚಾರಧಾರೆಗಳಿಗೆ ಅಷ್ಟು ಪ್ರಾಮುಖ್ಯತೆ ಇದೆ. ಆನಂತರ ಮತ್ತೊಬ್ಬ ಸಮಾಜಶಾಸ್ತ್ರಜ್ಞ ಎಮಿಲಿ ಡರ್ಕಿಮ್. ಇವರು ಸಹ 19ನೇ ಶತಮಾನದ ಫ್ರಾನ್ಸ್ನ ಪ್ರಮುಖ ಸಮಾಜಶಾಸ್ತ್ರಜ್ಞರು. ಸಮಾಜಶಾಸ್ತ್ರ ಅಧ್ಯಯನದ ವಿಧಾನಗಳು ವಿಜ್ಞಾನಿಗಳಿಗೆ ಸಮಾನವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಮಂಡಿಸಿರ್ತಕ್ಕಂಥವ್ರು. ಹಾಗಾಗಿ ಆಗಸ್ಟ್ ಕಾಮ್ಟೆ ಸಮಾಜಶಾಸ್ತ್ರದ ಪಿತಾಮಹನಾದರೆ, ಡರ್ಕಿಮ್ ಅವರು ಸಮಾಜಶಾಸ್ತ್ರದ ಬೆಳವಣಿಗೆ ಪಿತಾಮಹ ಅಂತ ನಾವು ಅವರನ್ನು ಕರಿತೇವೆ. ಇವರು ಫ್ರಾನ್ಸಿನ ಲೋರೈನ್ ಪ್ರಾಂತದ ಎಪಿನಾಲ್ ಎಂಬತಕ್ಕಂಥರಲ್ಲಿ 1858 ಏಪ್ರಿಲ್ 15ರಂದು ಜನಿಸಿದರು. ಯಹೂದಿ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು. ಇವರು ಫ್ರಾನ್ಸಿನ ಡಿ ಎಫಿನಾಲ್ ಎಂಬ ಶಾಲೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಪ್ರಾಧ್ಯಾಪಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಇವರು ಸಮಾಜಶಾಸ್ತ್ರ ಕೊಟ್ಟಿರ್ತಕ್ಕಂಥ ಪ್ರಮುಖ ಕೊಡುಗೆಗಳು ಅಂದರೆ ದ ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ, ಸುಯಿಸೈಡ್, ದಿ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್, ದಿ ಎಲಿಮೆಂಟ್ರಿ ಫಾರ್ಮ್ ಆಫ್ ರಿಲಿಜಿಯಸ್ ಲೈಫ್. ಇವರು ತಮ್ಮ 59ನೇ ವಯಸ್ಸಿನಲ್ಲಿ ಕೊನೆಯುಸಿರನ್ನು ಹೇಳಿದರು. ಇವರು ಸಹ ಸಮಾಜಶಾಸ್ತ್ರಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬ ಸಮಾಜಶಾಸ್ತ್ರಜ್ಞ ಮ್ಯಾಕ್ಸ್ ವೆಬರ್. ಮ್ಯಾಕ್ಸ್ ವೆಬರ್ ಅವರು ಸಮಾಜ ವಿಜ್ಞಾನ ಕ್ಷೇತ್ರದಲ್ಲಿ ಅವಿಸ್ಮರಣೀಯವಾಗಿರ್ತಕ್ಕಂಥ ವ್ಯಕ್ತಿತ್ವ. ಜರ್ಮನಿಯ ಒಬ್ಬ ಪ್ರಭಾವಿ ಬರಹಗಾರ ಅಂತ ಹೇಳ್ತಾರೆ. ಪ್ರತಿಭಾವಂತ ರಾಜಕಾರಣಿ ಹೌದು. ಇವರು ಕಾನೂನು, ಅರ್ಥಶಾಸ್ತ್ರ, ಧರ್ಮ, ಕಲೆ, ಇತಿಹಾಸ, ಸಮಾಜಶಾಸ್ತ್ರದಲ್ಲಿ ಭಾಳಷ್ಟು ಆಸಕ್ತಿಯನ್ನು ಹೊಂದಿದ್ದರು. ತಮ್ಮ ಅಭಿರುಚಿ ಸಮಾಜಶಾಸ್ತ್ರದ ಬಗ್ಗೆ ತುಂಬ ಇತ್ತು. ಪಶ್ಚಿಮ ಜರ್ಮನಿಯ ಏರ್ಪಟ್ ಎಂಬತಕ್ಕಂಥಲ್ಲಿ ಏಪ್ರಿಲ್ 21, 1864ರಲ್ಲಿ ಪ್ರೊಟೆಸ್ಟೆಂಟ್ ಕುಟುಂಬದಲ್ಲಿ ಜನಿಸಿದರು. ಇವರು ತಮ್ಮ 18ನೇ ವಯಸ್ಸಿನಲ್ಲಿಯೇ ಜರ್ಮನಿಯ ಹೀಡಲ್ಬರ್ಗ್ ವಿಶ್ವವಿದ್ಯಾಲಯದಲ್ಲಿ ಕಾನೂನು ವಿದ್ಯಾರ್ಥಿಯಾಗಿ ಕಾನೂನು ಶಾಸ್ತ್ರದಲ್ಲಿ PhD ಪದವಿಯನ್ನು ಪಡೆದು ಆನಂತರ ಬರ್ಲಿನ್ ವಿಶ್ವವಿದ್ಯಾನಿಲಯದಲ್ಲಿ ಬೋಧಕರಾಗಿ ಸೇವೆಯನ್ನು ಸಲ್ಲಿಸಿದರು. ಇವರು ತಮ್ಮ 56ನೇ ವಯಸ್ಸಿನಲ್ಲಿ ಮರಣವನ್ನು ಹೊಂದಿದರು. ಇವರು ಸಮಾಜಶಾಸ್ತ್ರಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವ್ಯಾವು ಅಂತೇಳಿದರೆ ದ ಜರ್ಮನ್ ಸೋಷಿಯಾಲಜಿಕಲ್ ಸೊಸೈಟಿ, ದ ಪ್ರೊಟೆಸ್ಟೆಂಟ್ ಎಥಿಕ್ ಆ್ಯಂಡ್ ದ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್, ದ ಸಿಟಿ, ಬ್ಯೂರೋಕ್ರಸಿ, ಎಕಾನಮಿ ಆ್ಯಂಡ್ ಸೊಸೈಟಿ. ಇವು ಮ್ಯಾಕ್ಸ್ ವೆಬರ್ ಅವರ ಭಾಳ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು. ಹೀಗೆ ಆರಂಭಿಕ ವಿದೇಶಿ ಸಮಾಜಶಾಸ್ತ್ರಜ್ಞರು ಸಮಾಜಶಾಸ್ತ್ರವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದ್ರ ಮೂಲಕ ಸಾಕಷ್ಟು ವಿಚಾರವನ್ನು ಮಂಡಿಸಿದ್ದಾರೆ. ಅಲ್ಲದೆ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ತಳಹದಿ ಮೇಲೆ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಿ ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ರೂಪರೇಷೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಆರಂಭಿಕ ಸಮಾಜಶಾಸ್ತ್ರಜ್ಞರು ಸಮಾಜಶಾಸ್ತ್ರಕ್ಕೆ
ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದು ಮಕ್ಕಳೇ.